ಶ್ರೀಮದಾಚಾರ್ಯರು ಹೇಳುವುದು, ದೇವರನ್ನು ಪ್ರಿಯ ಅಂತ ತಿಳಿದ್ರ ಅರ್ಥ ಏನು? ದೇವರಲ್ಲಿ ನೀನು ಪ್ರೇಮ ಮಾಡ್ತೀ ಅಂತ ಅರ್ಥ. ದೇವರಲ್ಲಿ ಪ್ರೇಮ ಮಾಡ್ತೀ ಅಂತಂದ್ರೆ ಭಕ್ತಿ ಇದೆ ಅಂತ ಅರ್ಥ. ದೇವರನ್ನು ಪ್ರೇಮ ಮಾಡೋದಿಲ್ಲ ಅಂದರೆ ಭಕ್ತಿ ಇಲ್ಲ, ಭಕ್ತಿ ಇಲ್ಲ ಅಂದರೆ ಅವನು ಪ್ರಿಯನಲ್ಲ, ಪ್ರಿಯನಲ್ಲ ಅಂದರೆ ಭಕ್ತಿ ಇಲ್ಲ. ದೇವರು ಪ್ರಿಯನಾಗಿದ್ದಾನೆ ಅಂದರೂ ಒಂದೇ, ನೀನು ಅವನನ್ನು ಪ್ರೀತಿಸ್ತೀ, ನಿನಗೆ ಅವನಲ್ಲಿ ಭಕ್ತಿ ಇದೆ ಅಂದರೂ ಒಂದೇ. ಏವಂಚ ಸ್ನೇಹವೆಂಬ ಅಂಶ ಇದು ಕತ್ತರಿಸಿ ಹೋಗ್ತದೆ. ದೇವರು ಬರೀ ದೊಡ್ಡವ 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 ಅಂತ ತಿಳಿದರೆ ಸಾಲುವುದಿಲ್ಲ. ಶ್ರೀಹರಿ ಅನಂತ ಗುಣಪೂರ್ಣ, ಸರ್ವಸ್ವಾಮಿ ಇತ್ಯಾದಿ 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 ಮಹಿಮೆಗಳನ್ನು ತಿಳಿದಿ ದೇವರ ಸರ್ವೋತ್ತಮತ್ವವನ್ನು ತಿಳಿಯುವುದಕ್ಕೆ. ಆದರೆ ಅದರ ಜೊತೆಯಲ್ಲಿ ಒಂದು ಮಾತಿ ಮರಿಬೇಡಿ, ದೇವರು ನನಗೆ ಪ್ರಿಯ. ಹೀಗಾಗಿ ಭಗವಂತ ಅನಂತ ಅಂತನ್ನುವುದಾಗಿ ಮಹಾತ್ಮ್ಯ ಜ್ಞಾನವನ್ನು ಕೊಂಡಾಡಿದರೆ, ದೇವರು ಪ್ರಿಯ ಎನ್ನುವುದಾಗಿ ಪರಮಾತ್ಮನ ಬಗ್ಗೆ ಸ್ನೇಹವನ್ನು ಮೂಡಿಸುವ ಮತ್ತೊಂದು ಅಂಶ, ಭಕ್ತಿಯ ಎರಡಂಶ. ಆ ಭಕ್ತಿಯ ಎರಡಂಶವನ್ನು ಒಂದು ಕಡೆಗೆ ಕೂಡಿಸುವುದಕ್ಕಾಗಿ ಪ್ರಿಯ ಅನಂತಹ. ಆದ್ದರಿಂದ ಪರಮಾತ್ಮನನ್ನು ನಾವು ಸ್ವಾಮಿ, ಅನಂತ ಗುಣಪೂರ್ಣ, ಪ್ರಿಯ ಎಂಬುದಾಗಿ ಉಪಾಸನೆ ಮಾಡಬೇಕು. ಇದು ಅತ್ಯಂತ ಶ್ರೇಷ್ಠವಾದ ಉಪಾಸನೆ ಎಂಬುದಾಗಿ ಬೃಹದಾರಣ್ಯಕದಲ್ಲಿ ಒಂದೆರಡು ಬಾರಿ ಹೇಳ್ತಾರೆ. ಆದ್ದರಿಂದ ಅದನ್ನು ಅವಶ್ಯವಾಗಿ ಉಪಾಸನೆ ಮಾಡಬೇಕು. ಇಂಥ ಪರಮಾತ್ಮನನ್ನು ಉಪಾಸನೆ ಮಾಡುವಾಗ ಹೇಗಂತ ಉಪಾಸನೆ ಮಾಡಬೇಕು ಗೊತ್ತಾ? ಉಪಾಸನೆಯ ಇತಿಕರ್ತವ್ಯತ, ಉಪಾಸನೆಯ ಇತಿಕರ್ತವ್ಯತ ಹೇಗೆ ಮಾಡಬೇಕು ಅಂತ ಅನ್ನೋದು ಒಂದು ಬಹಳ ಮಹತ್ವದ್ದಿದೆ. ಈಗ ರೋಡ್ನಲ್ಲೆಲ್ಲ ನೀರು ತುಂಬಿದೆ ಅಂತ ತಿಳಿದಿ, ರೋಡಿನಲ್ಲಿ ನೀರು ತುಂಬ ಹೋಗಿದೆ, ಕಾರು ಡ್ರೈವ್ ಮಾಡ್ಕೊಂಡು ಹೋಗಬೇಕು. ಕಾರಿನಲ್ಲಿ ಎಕ್ಸಲರೇಟರ್ ಎಷ್ಟು ಒತ್ತಿ ನೀನು ಶುರು ಮಾಡಿದ್ದೀಯೋ ಅಷ್ಟೇ ಸ್ಪೀಡಿನಲ್ಲಿ ನೀನು ಹೋಗಲೇಬೇಕು. ಇಲ್ಲ ಸ್ವಲ್ಪ ಹಿಂದೆ ಜಗ್ಗಿದ್ರೆ ನೀರು ಒಳಗೆ ಬರ್ತದೆ, ನಿಂತೋಗತ್ತೆ. ಇದು ಇತಿಕರ್ತವ್ಯತ. ಹಾಗೆ ದೇವರನ್ನು ಆರಾಧನೆ ಮಾಡುವುದಕ್ಕೂ ಇತಿಕರ್ತವ್ಯತ ಇದೆ. ದೇವರನ್ನು ಒಂದು ದಿವಸ ಚೆನ್ನಾಗಿ ಆರಾಧನೆ ಮಾಡಿ ಮಾರನೇ ದಿವಸ ಶಾಲಿಗ್ರಾಮವನ್ನು ಒಳಗೆ ಕಟ್ಟಿ ನೀನು ಇನ್ನು ಹೊರಗೆ ಬಂದರೆ ನೋಡು ಅಂತ ಅವನಿಗೆ ಜಬರಿಸಿ ಕೂಡಿಸ್ಬಾರ್ದು. ಇವತ್ತು ದೊಡ್ಡ ದೇವರ ಪೂಜೆ, ಇನ್ನು ಪೂಜೆ ಮಾಡಿ, ಇನ್ನು ಮಾತಾಡಿಸ್ಬೇಡ, ಇನ್ನು ನನ್ನ ಮಗಳ ಮದುವೆ ಸಂದರ್ಭದಲ್ಲೇನೆ ನಿನ್ನ ವಿಚಾರ, ಸದ್ಯಕ್ಕೇನಿಲ್ಲ ಹೋಗ್ ಅಂತಕ್ಕದ್ದಲ್ಲ. ತಮಾಷೆಗಾಗಿ ಹೇಳ್ತಾ ಇಲ್ಲ ನಾನು. ತನ್ನಿರ್ವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚಯತ್ರ. ಪರಮಾತ್ಮನನ್ನು ಪೂಜೆ ಮಾಡುವಾಗ ನಮಗೆ ಸಾಮಾನ್ಯವಾಗಿ ಆನಂದ ಏನಾಗುವುದಿಲ್ಲ. ಅನೇಕರಿಗೆ, ನನಗಲ್ಲ ಅನೇಕರಿಗೆ ಆನಂದ ಆಗುವುದಿಲ್ಲ, ಬೇಸರ ಬರ್ತದೆ. ಶಾಲಿಗ್ರಾಮ ತರೋದು, ಅದನ್ನು ಮೇಲೆ ಒಂದು ನೀರು ಹಾಕೋದು. ಕೆಲವರು ಮೆಕ್ಯಾನಿಕ್ಕಾಗಿ ಮಾಡ್ತಾರೆ. ದೇವರು ಇದ್ದಾನೋ ಇಲ್ಲೋ ಅಂತನ್ನೋದು ಆ ಹೊತ್ತಿಗೆ ಅವರಿಗೆ ಎಚ್ಚರದಲ್ಲಿ ಇರುವುದಿಲ್ಲ. ಪಟ 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 ಬರ್ತಾರೆ, ಗೋಪಿಚಂದನ ಬಡ್ಕೊಳ್ತಾರೆ, ಸಂಧ್ಯಾ ವಂದನೆ ಮಾಡ್ತಾರೆ, ಪೆಟ್ಟಿಗೆಯನ್ನು ತೆಗಿತಾರೆ, ತಟ್ಟೆಯಲ್ಲಿ ಇಡುತ್ತಾರೆ, ನೀರು ತಗೊಂಡು ಸುರಿತಾರೆ, ಒರೆಸಿ ಒಗಿತಾರೆ, ಮಂತ್ರವಾಯಲ್ಲಿ ಚಾಲು ಇರ್ತದೆ. ತಲೆ ಮೇಲೆ ನೀರು ಬಿದ್ದ ತಕ್ಷಣ ವಾಯುಸ್ಥಿತಿ ಶುರೂಪ ಅಂತಸ್ಮಾನ್. ಗೋಪಿಚಂದನ ಹಚ್ಚೋದ್ರೊಳಗೆ ಆ ವಾಯುಸ್ಥಿತಿ ಮುಗಿಲಿಕ್ಕೇ ಬೇಕು, ಅಷ್ಟು ವೇಗದಿಂದ ವಾಯುಸ್ಥಿತಿ ನಡೆದಿರ್ತದೆ, ಇತ್ಯಾದಿ ಇತ್ಯಾದಿ. ಹಾಗಾಗಿ ಆ ದೇವತ್ವದ ಅನುಸಂಧಾನ, ಈಶ್ವರತ್ವದ ಅನುಸಂಧಾನ, ಪ್ರಿಯತ್ವದ ಅನುಸಂಧಾನ ನಾನು ತಮಾಷೆ ಮಾಡ್ತಾ ಇಲ್ಲ. ಈ ಅನುಸಂಧಾನ, ಈ ಚಿಂತನೆಗಳು, ಈ ಭಾವಗಳು ಆಗಾಗ ಕಾಲದಲ್ಲಿ ಬರುವಂತೆ ಮಾಡಿಕೊಳ್ಳೋದು. ಸತತವಾಗಿ ಬರುವುದು ಕಷ್ಟವಾಗಬಹುದು ಪ್ರಾರಂಭದಲ್ಲಿ, ಆಗಾಗ ಬರುವಂತೆ ಪ್ರಯತ್ನವನ್ನು ಮಾಡಬೇಕು. ಬಹಳ ಮಹತ್ವದ್ದು. ಅದಕ್ಕಾಗಿ ಮಂತ್ರ ಕಡಿಮೆಯಾದರೂ, ಪರ್ಮಿಟ್ ಮೀ ಟು ಸೇ ಸೋ, ಮಂತ್ರ ಕಡಿಮೆಯಾದರೂ ಚಿಂತಿಲ್ಲ ಅಂತ ನಾನು ಹೇಳ್ತೀನಿ. ಭಾವಕ್ಕಾಗಿ, ಭಾವನೆಗಾಗಿ, ಭಕ್ತಿಗಾಗಿ, ಭಕ್ತಿಯನ್ನು ತುಂಬುವುದಕ್ಕಾಗಿ ಸ್ವಲ್ಪ, ಇಫ್ ಯು ಹ್ಯಾವ್ ಟು ಪಾಸ್, ಇಫ್ ಯು ಹ್ಯಾವ್ ಟು ಪಾಂಡರ್. ಡೋಂಟ್ ಮೇಕ್ ಹರಿ ಆಲ್ವೇಸ್. ಎಷ್ಟು ದಿವಸ ಅಂತ ಮತ್ತೆ ಬರೀ ಶಾಲಿಗ್ರಾಮದ ಮೇಲೆ ತಲೆ ಮೇಲೆ ತಣ್ಣೀರು ಹಾಕ್ತಾ ದೇವರಿಗೆ ನೀವು ಬಿಸಿನೀರು ಮಾಡಿ ಬರ್ತೀರಿ, ದೇವರೇ ತಣ್ಣೀರು ಹಾಕಿ ಕೂಡಿಸ್ತೀರಿ. ಏನು ಲಾಭವಿದೆ ಹೇಳಿ ನೋಡೋಣ. ನಾನು ಹೇಳೋ ತಮಾಷೆಯಾಗಿ ಹೇಳ್ತಾ ಇಲ್ಲ. ನಾನು ಹೇಳುವ ಮಾತಿನಲ್ಲಿ ಏನಾದರೂ ನಿಷ್ಠುರವಿದ್ದದ್ದು ಸ್ವಲ್ಪ ಅದನ್ನು ಸಾಫನ್ ಮಾಡೋದಕ್ಕೆ ತಮಾಷೆ ಮಾಡ್ತಾ ಇದ್ದೀನಿ ಅಷ್ಟೇ. ಹೇಳುವ ತಾತ್ಪರ್ಯ, ಭಾವಗಳು ಮಧ್ಯಮಧ್ಯದಲ್ಲಿ ಜಪಕಾಲದಲ್ಲೋ, ಪಾರಾಯಣ ಕಾಲದಲ್ಲೋ, ಪ್ರವಚನ ಮಾಡುವಾಗಲೋ, ಪಾಠ ಹೇಳುವಾಗಲೋ, ಅಭಿಷೇಕ ಮಾಡುವಾಗಲೋ
ಆಗಾಗ 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 ಆ ಭಾವಗಳನ್ನು ತಂದು ತಂದು ಎಳೆದು ಸ್ವಲ್ಪ ಅಲ್ಲಿ ಸೇರಿಸ್ಬೇಕು, ಸ್ವಲ್ಪ ಸೇರಿಸ್ಬೇಕು. ಬಹಳ ರುಚಿಯಾಗಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ದೆನ್ ಯು ಕ್ಯಾನ್ ಎಂಜಾಯ್ ದ ರಿಲಿಜನ್, ದ ರಿಚುವಲಿಸಮ್, ದ ಸ್ಪಿರಿಚುವ್ಯಾಲಿಟಿ. ಅಧ್ಯಾತ್ಮ, ದೇವರು, ಧರ್ಮ, ಕರ್ಮ, ಮಂತ್ರ, ತಂತ್ರ ಎಲ್ಲವೂ ಎಂಜಾಯಬಲ್ ಆಗತ್ತೆ. ಅಲ್ಲಿವರೆಗೆ ಯಾಕಪ್ಪ ಮಾಡಬೇಕು, ಏನೋ ಹೇಳ್ತಾರೆ ಅಂತ ಹೇಳಿ ಪೀಡೆ ಅನ್ನುವುದಾಗಿ ನಾವು ಮಾಡ್ತಿರ್ತೇವೆ. ಎಜುಕೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಎರಡನ್ನು ಸೇರಿಸುವ ಹೊಸ ಕಾನ್ಸೆಪ್ಟು ಇವತ್ತು ನಾವು ತಿಳಿತೇವೆ, ಎಜುಟೈನ್ಮೆಂಟ್. ಹಾಗೆ ದ ಟೈಮ್ ಹ್ಯಾಸ್ ಕಮ್, ಆರ್ ದ ಭಾಗವತ ಹ್ಯಾಸ್ ಸೆಡ್, ತಮ್ಮ ನಿರ್ವೃತೋ, ಆನಂದದಿಂದ ಪೂಜೆ ಮಾಡಯ್ಯ. ದೇವರನ್ನು ಪೂಜೆ ಮಾಡುವಾಗ ಆನಂದದಿಂದ ಪೂಜೆ ಮಾಡು, ಆನಂದದಿಂದ ಪೂಜೆ ಮಾಡು. ಹಾಡುವಾಗ, ದೇವರ ನಾಮಸ್ಮರಣೆಯನ್ನು ಮಾಡುವಾಗ, ದೇವರ ಮಂತ್ರವನ್ನು ಉಚ್ಚಾರಣೆ ಮಾಡುವಾಗ ಆನಂದದಿಂದ ಮಾಡಬೇಕು. ಆನಂದ ಅಂದರೆ ಕೆಲವು ಆನಂದ ಇರ್ತದೆ. ಏನು ಆನಂದ ಅಂದರೆ, ಕೇಳಾರು ಇಷ್ಟು 1000 ಜನ ಇದ್ದಾರಲ್ಲ ಹಾಡ್ತಿದ್ದೀನಿ ಅಂತಲೂ ಆನಂದ ಬರ್ತದೆ. ಆ ಆನಂದ ಪ್ರಯೋಜನ ಇಲ್ಲ. ದೇವರು ಕೇಳ್ತಾ ಇದ್ದಾನೆ ಈ ಎಲ್ಲ ಅಂತರ್ಯಾಮಿಗಳಾಗಿ ಪರಮಾತ್ಮ ಅಂತನ್ನುವ ಆನಂದದಿಂದ ಹಾಡಿದರೆ ಅದು ಆನಂದ, ಸಾರ್ಥಕವಾದ ಆನಂದ. ತಮ್ಮ ನಿರ್ವೃತ್ತೋ ನಿಯತಾರ್ಥೋ ಭಜೇತ, ಆನಂದ ಆಗಬೇಕು. ಧರ್ಮ ಮಾಡುವಾಗ ನಮಗೆ ಆನಂದವಾಗದೇ ಇದ್ರೆ ದೇವರಿಗೆ ಹೇಗೆ ಆನಂದವಾಗುತ್ತೆ ಹೇಳಿ ನೋಡೋಣ? ನಮಗೆ ಆನಂದವಾಗುವುದಿಲ್ಲ, ಬೇಸರ ಬರ್ತಿರ್ತದೆ. ನಮಗೆ ಬೇಸರದಿಂದ ನಾವು ಧರ್ಮವನ್ನು ಮಾಡ್ತಾ ಇದ್ದೇವೆ. ದೇವರು ಯಾಕೆ ನಾವು ಮಾಡುವ ಪೂಜೆಯನ್ನು ಸ್ವೀಕಾರ ಮಾಡಬೇಕು? ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ. ಆಮೇಲೆ ಮತ್ತೆ ದೇವರ ಮೇಲೆ ಚಾರ್ಜ್ ಶೀಟ್, ದೇವರು ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ, ಯಾಕೆ ಮಾಡ್ಬೇಕು ನಿಮಗೆ? ಆದ್ದರಿಂದ ನಿರ್ವೃತ್ತಿ ಅಂತಂದರೆ ಸುಖ, ತೃಪ್ತಿ, ಆನಂದ ಅಂತ ಅರ್ಥ. ತಮ್ಮ ನಿರ್ವೃತ್ತೋ ನಿಯತಾರ್ಥೋ ಭಜೇತ, ಇದು ಒಂದು ಭಾಗ. ಎರಡನೇ ಭಾಗ, ಮಹತ್ವದ ಭಾಗ, ಅದೇನು? ನಿಯತಾರ್ಥ. ನಿಯತಾರ್ಥ ಅಂತಂದರೆ ಕನ್ವಿಕ್ಷನ್. ಮನುಷ್ಯನಿಗೆ ಪೂರ್ಣ, ಒನ್ ಶುಡ್ ಗೆಟ್ ಕನ್ವಿನ್ಸ್ಡ್. ದೇವರನ್ನು ನಾನು ಆರಾಧನೆ ಮಾಡ್ತಾ ಇದ್ದೀನಿ, ದೇವರ ಪಾರಾಯಣ ಮಾಡ್ತಾ ಇದ್ದೀನಿ, ದಾನ ಕೊಡ್ತಾ ಇದ್ದೀನಿ, ಅತಿಥಿ ಸತ್ಕಾರ ಮಾಡ್ತಾ ಇದ್ದೀನಿ, ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ, ಇದರಿಂದ ಭಗವಂತ ಸಂತುಷ್ಟನಾಗಿ ನನಗೆ ಅನುಗ್ರಹವನ್ನು ಮಾಡ್ತಾನೆ, ಮಾಡೇ ಮಾಡ್ತಾನೆ. ನಿಯತಾರ್ಥ, ಅರ್ಥ ಅಂದರೆ ಪುರುಷಾರ್ಥ, ಪ್ರಯೋಜನ. ಆ ಪ್ರಯೋಜನ ನನಗೆ ಮಹಾಪ್ರಯೋಜನವಾದ ಮೋಕ್ಷಾದಿಗಳು, ಭಗವಂತನ ಅನುಗ್ರಹ ನನ್ನ ಮೇಲೆ ಆಗೇ ಆಗತ್ತೆ ಎನ್ನುವ ಪೂರ್ಣವಾದ ಭರವಸೆಯಿಂದ. ಆ ಭರವಸೆ ಏನಿದೆ ನೋಡಿ, ಅದು ಭಾಳ ವಿಚಿತ್ರವಾದದ್ದು. ಎಲ್ಲವೂ ದೇವರೇ ಕೊಡಬೇಕಾದದ್ದು, ಆದರೆ ಈ ಭರವಸೆ ಅಂತ ಅನ್ನೋದೇನಿದೆ ನೋಡಿ, ಭಾಳ ವಿಚಿತ್ರವಾದ. ಯಾರು ತಪ್ಪು ತಿಳಿಬಾರ್ದು. ಒಬ್ಬ ಸ್ವಟ್ಟ ಡಾಕ್ಟರ್, ಎರಡು ಅಕ್ಷರವನ್ನು ಓದಿದ ಡಾಕ್ಟರ್ ಮೇಲೆ ನಾವು ವಿಶ್ವಾಸವನ್ನು ಇಡ್ತೇವೆ. ಗುಳಿಗೆ ತೊಗೊಂಡು ಬರ್ತೇವೆ, ತಿಂತೇವೆ, ಕುಡಿತೇವೆ, ಅದಾದ ಮೇಲೆ ಗುಣವಾಯ್ತು. ಇಲ್ಲಿ ನಮಗೆ ಬೇಕಾದ ಒಬ್ಬ ಪೈಲಟ್ ಬಂದಿದ್ದಾರೆ. ನಾನು ಯಾವಾಗಲೂ ಫ್ಲೈಟಲ್ಲಿ ಓಡಾಡುವ ಫ್ಲೈಟ್ಗಳನ್ನು ನೋಡಿದಾಗ ಮನಸ್ಸಿನಲ್ಲಿ ಬರುವುದು ಒಂದೇ. ಫ್ಲೈಟಿನಲ್ಲಿ ಕೂತಿರುವ ಕ್ಯಾಪ್ಟನ್ನೋ ಅಥವಾ ಪೈಲಟ್ಟೋ, ಒಬ್ಬರೋ ಇಬ್ಬರೋ ಕ್ರ್ಯೂಗಳೋ, ಯಾರೋ ಸ್ಕ್ರೂಗಳೋ, ಢೀಲಾ ಸ್ಕ್ರೂಗಳೋ, ಅವರ ಮೇಲೆ ನಾವು ಭರವಸೆ ಹಾಕಿ ನಾವು 360 ಜನ, 480 ಜನ, 750 ಜನ, 120 ಜನ ಕೂತಿರ್ತೇವೆ. ನಮ್ಮ ಇಡೀ ಜೀವ ಆ ಒಬ್ಬ ವ್ಯಕ್ತಿಯ ಮೇಲೆ ನಾವು ಅವಲಂಬಿಸಿರ್ತದೆ. ಆ ಪೈಲಟ್ಟು ಅಕಸ್ಮಾತ್ ಬಜಪಾದಲ್ಲಿ ಮಂಗಳೂರು ರನ್ವೇ ಮೇಲೆ ಅವನು ಏನಾದರೂ ಅನಾಹುತ ಮಾಡಿದ ಅಂದರೆ ಗೊತ್ತಿಲ್ಲ, ಏನಾಗತ್ತೋ ಆಗತ್ತೆ. ಅದು ಏನೂ ಅನರ್ಥವಾಗದಿದ್ದಂತೆ ದೇವರು ಅವನನ್ನು ರಕ್ಷಿಸಿ ಅವನ ಬುದ್ಧಿ ಅಥವಾ ಯಂತ್ರಗಳು ಎಲ್ಲ ಸ್ಥಿತಿಗತಿಗಳನ್ನು ಸರಿಯಾಗಿ ಇಟ್ಟು ಕಾಪಾಡಬೇಕಾದದ್ದು ದೇವರ ಕರ್ತವ್ಯವಾಗಿದೆ, ದೇವರ ಕೆಲಸವಾಗಿದೆ, ದೇವರು ಮಾಡುವ ವ್ಯಾಪಾರ. ದೇವರನ್ನು ಬಿಟ್ಟು ಆ ಒಬ್ಬ ಪೈಲಟ್ಟಿನ ಮೇಲೆ ನಮಗೆ ಭರವಸೆ ಇರ್ತದೆ. ಒಬ್ಬ ಪೈಲಟ್ಟನ್ನು ನಂಬುವಷ್ಟೂ ದೇವರನ್ನು ನಾವು ನಂಬುವುದಿಲ್ಲ, ಎಚ್ಚರ ಇರಲಿ. ಒಬ್ಬ ಡಾಕ್ಟರ್ ಒಂದು ಸಣ್ಣ ಗೋಲಿ, ಮೆಟಸಿನ್ ಗುಳಿಗೆ, ಅಂಥ ಗುಳಿಗೆ ಮೇಲೆ ಇರುವಂತಹ ವಿಶ್ವಾಸ ದೇವರ ಮೇಲಿಲ್ಲ. ಪೈಲಟ್ಟಿನ ಮೇಲೆ ಇರುವ ವಿಶ್ವಾಸ ದೇವರ ಮೇಲಿಲ್ಲ. ನಮ್ಮ ಹಣೆ ಬರಹ, ನಾವೇನು ದೇವರ ಮೇಲೆ ವಿಶ್ವಾಸ ಮಾಡ್ತೀವಿ? ಅದರ ಅರ್ಥ ನಾನು ಹೇಳ್ತಾ ಇದ್ದದ್ದು ಪೈಲಟ್ಟಿನ ಮೇಲೆ ವಿಶ್ವಾಸ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದೇವರ ಮೇಲೆ ಮಾಡಬೇಕಾದ ವಿಶ್ವಾಸ ಬಹಳ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು. ಇದರ ಅರ್ಥ ದೇವರು ನಮ್ಮನ್ನು, ನಾವು ದೇವರ ಮೇಲೆ ನನಗೆ ವಿಶ್ವಾಸವಿದೆ, ನಾನು ಗಂಗಾ ನದಿಯ ಮಧ್ಯದಲ್ಲಿ ಹೋಗಿ ನಿಲ್ತೇನೆ ಅಂತ ಹೇಳಿದರೆ ದೇವರು ನಿಮ್ಮನ್ನೇನು ಕಾಪಾಡುವುದಿಲ್ಲ. ಯಾಕೆ ಕಾಪಾಡುವುದಿಲ್ಲ ಹಾಗಾದರೆ? ಯಾಕೆಂದರೆ ಗಂಗಾ ನದಿಯ ಮಧ್ಯದಲ್ಲಿ ಹೋಗು ಅಂತ ದೇವರು ಹೇಳಲೇ ಇಲ್ಲ ನಿನಗೆ.
ಅವನು ಹೇಳಿಲ್ಲಲ್ಲ. ಹೇಳಿದ್ರೆ ನಿನ್ನನ್ನು ಕಾಪಾಡ್ತಿದ್ದ, ಅವನು ಹೇಳಿಲ್ಲ. ಹಾಗಾದ್ರೆ ಏನು ಹೇಳಿದ್ದಾನೆ? ಇಂತಿಂಥ ಆಪತ್ತುಗಳಲ್ಲಿ ಹೀಗೀಗೆ ಮಾಡು ಅಂತ ಹೇಳಿದ್ದಾನೆ. ನಮ್ಮ ಶಾಸ್ತ್ರವಿಹಿತವಾದ ದೇವರು ಏನು ಆಜ್ಞೆಯನ್ನು ಮಾಡಿದ್ದಾನೋ ಶ್ರುತಿ ಸ್ಮೃತಿಗಳಲ್ಲಿ ಅವುಗಳನ್ನು ನಾವು ಮಾಡ್ತಾ ಇರುವಾಗ ದೇವರು ಕಾಪಾಡುವುದು ದೇವರ ಜವಾಬ್ದಾರಿ. ಜೋರಾಗಿ ಕೂಗ್ತಾ NH4 ಮೇಲೆ ಒಂದು ಟ್ರಕ್ ಬರ್ತಾ ಇದೆ, ನಾನು ಮಧ್ಯದಲ್ಲಿ ನಿಂತೇನೆ, ನಾನು ದೇವರ ವಿಶ್ವಾಸ ನನಗಿದೆ, ಹಾರಿಕೊಂಡು ಹೋಗ್ತದೆ, ಸದ್ಗತಿಗೆ ಹೋಗ್ತೀವಿ ಅಷ್ಟೇ, ಬದುಕೋದಿಲ್ಲ ನೀನು. ಅಲ್ಲಿ ಹೋಗಿ ನಿಲ್ಲು ಅಂತ ಹೇಳಿದರೆ ದೇವರು ಹೇಳಿದಾನೆ? ಸುಮ್ಮನೆ ದೇವರಿಗೆ ಯಾಕೆ ರೆಸ್ಪಾನ್ಸಿಬಿಲಿಟಿ ಕೊಡ್ತಿದ್ದಿ ನೀನು? ನಾನು ಹೇಳಿದ ಆರ್ಗ್ಯುಮೆಂಟ್ ತಿಳಿತಾ? ನಮ್ಮ ಕರ್ತವ್ಯ ಎಂದು ಹೇಳಿದಾಗ ಆ ಕರ್ತವ್ಯದಲ್ಲೂ ಆಪದ್ಧರ್ಮ ಎಂದು ಹೇಳಿದ್ದನ್ನು ಬಿಟ್ಟು ನಾವು ಏನನ್ನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾಗ ದೇವರು ಕಾಪಾಡುವುದು ದೇವರ ಕೆಲಸ. ದೇವರು ಕಾಪಾಡಿಯೇ ಕಾಪಾಡ್ತಾರೆ. ಹೀಗಾಗಿ ನಾವು ಈ ವಿಶ್ವಾಸ ಮತ್ತು ಕರ್ತವ್ಯ ಇವುಗಳ ದ್ವಂದ್ವದಲ್ಲಿ ನಮ್ಮನ್ನು ನಾವು ಸೀಳಿಕೊಂಡು ಬಿಡ್ತೇವೆ. ದೇವರಲ್ಲಿ ಕರ್ತವ್ಯದ ಹುಚ್ಚು ಪ್ರಜ್ಞೆಯನ್ನು ಇಟ್ಟುಕೊಂಡು ವಿಶ್ವಾಸವನ್ನು ಕಳ್ಕೊತೇವೆ. ವಿಶ್ವಾಸವನ್ನು ಕಳ್ಕೊಂಡು ವಿಶ್ವಾಸವನ್ನು ಮಾಡಿ ಯಾವುದೋ ಒಂದು ಅನರ್ಥಕ್ಕೆ ನಾವು ಈಡಾಗ್ತೇವೆ. ಇದು ಎರಡೂ ಆಗದಿದ್ದಂತೆ ನಾವು ಸಮತೋಲದಲ್ಲಿ ಅಷ್ಟು ದೇವರ ಮೇಲೆ ವಿಶ್ವಾಸವನ್ನೇ ಮಾಡಬೇಕು ಅಂತನ್ನುವುದೇ ಶಾಸ್ತ್ರದ ಸಿದ್ಧಾಂತವಾಗಿದ್ದರೆ ನೀತಿಂ ಪ್ರಕಾಶಯಿತು ಮೇಷ ವಿಪತ್ಸು ಕಾರ್ಯಾಂ ಗಂತುಂ ಪ್ರಭು ಪ್ರಸಭತೋಪಿ ತಥಾ ವ್ಯಧಾತ್ ಕುತಃ. ಬಲ್ಬನ್ ರಾಜನ ಹತ್ತಿರ ಹೋದಾಗ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು, ಲೈ ನೀವೆಲ್ಲ ದೈತ್ಯರು, ಅಂದಂತಮೋ ಯೋಗ್ಯರು, ನಡಿ ಹೋಗಾಚೆ ಅಂತ ಅವನು ಬೆಟ್ಟದ ಮೇಲೆ ಆ ಪ್ರಾಸಾದದ ಮೇಲೆ ನಿಂತಿದ್ದ. ಹಾಕಿ ಒಂದು ಬಟ್ಟಿನಿಂದ ತುಳಿದು ಬಿಟ್ಟಿದ್ರು, ಅವನು ಕೆಳಗೆ ಸತ್ತು ಬಿದ್ದಿದ್ದ. ಇವರು ಸುಲಭವಾಗಿ ಹೋಗಿ ಬಿಡ್ತಿದ್ರು. ಇಷ್ಟು ಮಾಡ್ಲಿಕ್ಕೆ ಬರ್ತಿರಲಿಲ್ಲೇನು? ಯುದ್ಧ ಸಿದ್ಧಯುಗ ಪದ್ಧಿವೀರಂ ಮನ್ಯ ಭವಂತೋಭಿಪತಂತು ಮಾಮ್ದ್ರಾಗ್ ಅಂದ ಶ್ರೀಮದಾಚಾರ್ಯರಿಗೆ ಆ ದೊಡ್ಡ ಸಾಗರದ ಕಳ್ಳನ್ನು ತಂದು ಇಟ್ಟಂತಹ ಶ್ರೀಮದಾಚಾರ್ಯರಿಗೆ ಈ ಬಲ್ಬನ್ ರಾಜ ದೊಡ್ಡವನ? ಹಾರಿಸಿ ಹೋಗಿಬಹುದಾಗಿತ್ತು. ಅಲ್ಲ, ವಿಪತ್ಸು ಕಾರ್ಯಾಂ. ಹಾಗಾದರೆ ವಿಶ್ವಾಸದಿಂದ ನೀವು ಹೋಗಿ ಏನು ಚಿಂತೆ ಇಲ್ಲ ಅಂತಂದರೆ ಅದೂ ಹೇಳಲಿಲ್ಲ. ವಿಪತ್ತುಗಳಲ್ಲಿ ಏನು ನೀತಿಯನ್ನು ಮಾಡಬೇಕು ಅದನ್ನೂ ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ಹಾಗಾಗಿ ಈ ವಿಶ್ವಾಸ, ಕರ್ತವ್ಯ, ಆಪತ್ತಿನ ಸಂದರ್ಭದಲ್ಲಿ ನೀತಿಗಳು, ಇವು ಮೂರನ್ನೂ ಸಮತೂಕವಾಗಿ ನೋಡಿಕೊಂಡು ನಾವು ವಿಶ್ವಾಸವನ್ನು ಮಾಡಬೇಕೇ ಹೊರತು ನಮ್ಮ ಮನಸ್ಸಿಗೆ ಬಂದಂತೆ ವಿಶ್ವಾಸ ಮಾಡ್ತೇನೆ ಅಂತ ಹೇಳಿ ಆ ವಿಶ್ವಾಸದಲ್ಲಿ ಗುರಿಯಾಗಿ ತಾನೇನೋ ಅನರ್ಥವನ್ನು ಹೊಂದುವುದು, ತನ್ನ ಆರೋಗ್ಯವನ್ನು ಕೆಡಿಸಿಕೊಂಡೆ ರಾಮದೇವರ ಪ್ರಸಾದ ರೀ ಅಂತ ಹೇಳಿ 2 ಮರ ಜಿಲೇಬಿ ತಿಂದರೆ ಯಾರು ಹೇಳಿದ್ದಾರೆ? ತುಣುಕು ಜಿಲೇಬಿ ತಿಂದರೂ ಅದು ರಾಮದೇವರ ಪ್ರಸಾದ, ಮರಗಟ್ಲೆ ಜಿಲೇಬಿ ತಿಂದರೂ ರಾಮದೇವರ ಪ್ರಸಾದ. ಯಾರು ಹೇಳಿದ್ದಾರೆ ನಿನಗೆ ಜಿಲೇಬಿ ತಿನ್ನು ಅಂತ? ಆದ್ದರಿಂದ ಈ ಮೂರನ್ನೂ ಸಮತೂಕವಾಗಿ ನೋಡ್ತಾ ದೇವರ ಮೇಲೆ ಭರವಸೆಯನ್ನೂ ಇಡಬೇಕಷ್ಟೇ. ಕರ್ತವ್ಯದಲ್ಲೂ ಚ್ಯುತನಾಗಬಾರದು. ತಾಯಿ ನರಳುತ್ತಾ ಇದ್ದಾಳೆ, ದೇವರ ಮೇಲೆ ವಿಶ್ವಾಸ ಇದೆ, ಅವಳಿಗೇನಾಗುವುದಿಲ್ಲ, ಏನಾಗುವುದಿಲ್ಲ, ಸತ್ತು ಹೋಗ್ತಾಳೆ ಅಷ್ಟೇ. ನೀನು ಮಾಡಬೇಕಾದ ಕರ್ತವ್ಯವಿದೆಯಲ್ಲ, ಉಪಚಾರವನ್ನು ಮಾಡಬೇಕಾದದ್ದು ಕರ್ತವ್ಯವಿದೆಯೋ ಇಲ್ಲವೋ? ಬರೀ ದೇವರ ಮೇಲೆ ವಿಶ್ವಾಸ ಇಟ್ಟು ಹೇಗೆ? ಔಷಧಿಯನ್ನು ಕೊಟ್ಟಾದ ಮೇಲೂ ಗುಣವಾಗುತ್ತೋ ಇಲ್ಲೋ ಅಂತ ನೀನು ಚಿಂತೆ ಮಾಡಬೇಡ, ದೇವರ ಮೇಲೆ ಭರವಸೆ ಇಡು ಅಷ್ಟೇ. ಚಿಂತೆಗೆ ಸಬ್ಸ್ಟಿಟ್ಯೂಟ್ ಆಗಿ ವಿಶ್ವಾಸ ಬಂದಿದೆ ಹೊರತು ಕರ್ತವ್ಯಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ವಿಶ್ವಾಸ ಬಂದಿಲ್ಲ. ಹಾಗಾಗಿ ಯಾವುದನ್ನು ಯಾವಾಗ ಬಳಸಬೇಕು ಅಂತ ಅನ್ನೋದು ಗೊತ್ತಿಲ್ಲದಂತಹ ಮೂಢತನದಲ್ಲಿ ನಾವು ಆ ವಿಶ್ವಾಸವನ್ನು, ಆ ವಿಶ್ವಸನೀಯನಾದ ದೇವರನ್ನು, ಆ ವಿಶ್ವಾಸ ಮಾಡಬೇಕೆಂದು ಹೇಳಿದ ಶಾಸ್ತ್ರವನ್ನು, ಅದನ್ನು ಉಪದೇಶಿಸುವ ಗುರುಗಳನ್ನು ನಿಂದೆ ಮಾಡುವ ಮಹಾಪಾಪಕ್ಕೆ ನಾವು ಬೀಳ್ತೇವೆ. ಅದಾಗಬಾರದಾದರೆ ಈ ವಿವೇಕ ನಮಗೆ ಬೇಕು. ಆದ್ದರಿಂದ ತಮ್ಮ ನಿರ್ವೃತೋ ನಿಯತಾರ್ಥೋ ಭಜೇತ, ಪುರುಷಾರ್ಥ ನನಗಾಗತ್ತೆ ಪರಮಾತ್ಮನಿಂದ ಎಂಬ ಭರವಸೆ ಬೇಕು. ಭಗವಂತ ನನಗೆ ಪುರುಷಾರ್ಥವನ್ನು ಕೊಡುತ್ತಾನೆ, ಭಗವಂತ ಅನುಗ್ರಹ ಮಾಡ್ತಾನೆ. ಅದಕ್ಕೆ ವೇಳೆ ಬೇಕು, ವೇಳೆ ಬೇಕು, ವೇಳೆ ಬಂದಾಗ ಮಾಡ್ತಾನೆ. ಅದು ಕಂಡಾಗ ಬರುವುದಲ್ಲ, ಕಂಡಾಗ ಬರುವುದಲ್ಲ. ನಟ್ಟ ಸಸಿ ಮರವಾಗುವ ತನಕ ಕಾಯಲೇಬೇಕು ಅಂತಂತಾರೆ ವಾದರಾಜರು. ಹೌದು ಅಲ್ವೋ? ಹಾಗಾಗಿ ಕಾಳುವಿಕೆ ಬೇಕು ನಮಗೆ. ದೇವರು ಫಲವನ್ನು ಕೊಡ್ತಾನೆ, ಇವತ್ತಿಲ್ಲ ನಾಳೆ. ಸತ್ಯಮೇವ ಜಯತೆ. ಇದೊಂದು ಸ್ವಲ್ಪ ನಾವು ಅರ್ಥವನ್ನು ಸರಿಯಾಗಿ ಮಾಡಿಕೊಳ್ಳಬೇಕು. ಧರ್ಮ, ದೇವರು, ಸತ್ಯ ಇದಕ್ಕೆಂದೆಂದಿಗೂ ಪರಾಜಯವಿಲ್ಲ ಅಂತನ್ನುವಂತಹ ವಿಶ್ವಾಸದಿಂದ ನಂಬಿ ನಡೆದ ಈ ಮಹಾಭಾರತ, ಭಾಗವತ, ರಾಮಾಯಣ ಇತ್ಯಾದಿ, ಗೀತಾ, ಉಪನಿಷತ್ತು, ವೇದಗಳ ಇದೊಂದು ದೊಡ್ಡ
ದೊಡ್ಡದಾದಂತಹ ಬೆನ್ನೆಲುಬು, ಬ್ಯಾಕ್ ಬೋನ್, ಸ್ಟ್ರಾಂಗೆಸ್ಟ್ ಬ್ಯಾಕ್ ಬೋನ್ ಐ ವುಡ್ ಸೇ. ಈ ಗಟ್ಟಿಯಾದಂತಹ ಬ್ಯಾಕ್ ಬೋನ್ ಇಟ್ಟುಕೊಂಡು ನಡೆದ ಒಂದು ವಾಂಗ್ಮಯ ಮಹಾಭಾರತ, ರಾಮಾಯಣ, ಭಾಗವತ, ಉಪನಿಷತ್ತು, ಗೀತೆ ಇತ್ಯಾದಿ ಶಾಸ್ತ್ರಗಳು. ಆ ಶಾಸ್ತ್ರದ ಅಧ್ಯಯನ ಮಾಡಿ ಜೀವನದಲ್ಲಿ ಆ ವಿಶ್ವಾಸವನ್ನೇ ಉಸಿರಾಗಿ ಇಟ್ಟುಕೊಂಡು ಬದುಕಿದ ಋಷಿಗಳು, ರಾಜರು, ಬ್ರಾಹ್ಮಣರು, ವಿದ್ವಾಂಸರು ಹಿಂದೆ ಆಗಿ ಹೋದರು. ಅವರೆಲ್ಲರ ಪ್ರಭಾವಕ್ಕೆ ಒಳಪಟ್ಟಂತಹ ನಮ್ಮ ವಾಂಗ್ಮಯ ಸಾಹಿತ್ಯ, ಲಿಟ್ರೇಚರ್, ಇಂಗ್ಲಿಷ್, ಇದು ಸಂಸ್ಕೃತದ ಸಾಹಿತ್ಯ, ಅದೂ ಯಾವಾಗಲೂ ಸುಖಾಂತವಾದ ಸಾಹಿತ್ಯವೇ ಆಯಿತು. ಟ್ರ್ಯಾಜಿಡಿಯಾದ ಒಂದು ನಾಟಕವೂ ನಮ್ಮಲ್ಲಿಲ್ಲ. ಎಲ್ಲ ನಾಟಕ ನಮ್ಮಲ್ಲಿ ಸುಖಾಂತ. ಈ ವಿಶ್ವಾಸದ ಬುನಾದಿ ಇಲ್ಲದಂತಹ ಗ್ರೀಸ್ ದೇಶದಿಂದ ಬಂದಂತಹ ಎಲ್ಲ ನಾಟಕವೂ ಕೂಡ ಪ್ರಾಯ ಮರ್ಚೆಂಟ್ ಆಫ್ ವೆನೀಸ್ ಇಂತಹ ಒಂದೆರಡು ನಾಟಕಗಳನ್ನು ಬಿಟ್ಟರೆ, ಶೇಕ್ಸ್ಪಿಯರ್ನ ಒಂದೆರಡು ನಾಟಕಗಳನ್ನು ಬಿಟ್ಟರೆ, ಹ್ಯಾಮ್ಲೆಟ್ಟಿನ ಗತಿ ಏನು, ಮ್ಯಾಕ್ಬೆತ್ತಿನ ಗತಿ ಏನು, ಕಿಂಗ್ಸ್ಲಿಯರಿನ ಗತಿ ಏನು, ಎಲ್ಲರ ಅವಸ್ಥೆಗಳನ್ನು ನಾವು ನೋಡಿದರೆ ಈ ಭರವಸೆ ಇಲ್ಲದೆ ಇದ್ದದ್ದಕ್ಕಾಗಿ, ಧರ್ಮದಲ್ಲಿ ನಂಬಿಕೆ ಇಲ್ಲದೆ ಇದ್ದದ್ದಕ್ಕಾಗಿ, ಅನರ್ಥ ತಪ್ಪಿಸಿ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾನೆ, ತಾರಣ ಮಾಡ್ತಾನೆ ಅಂತನ್ನುವಂತಹ ನಂಬಿಕೆ ಇಲ್ಲದೆ ಇದ್ದದ್ದಕ್ಕಾಗಿ ಆದ ಅನರ್ಥವೇನು ಅಂದರೆ ಬರೀ ಟ್ರ್ಯಾಜಿಡಿ ನಾಟಕಗಳೇ ಬಂತು. ಕಥಂಚಿತ್ ಟ್ರ್ಯಾಜಿಡಿ ಅಲ್ಲದಿರುವ ನಾಟಕಗಳು ಬಂದರೂ ಅದಕ್ಕೆ ಅಷ್ಟು ಬೆಲೆಯೂ ಇಲ್ಲ. ಅಲ್ಲಿ ಟ್ರ್ಯಾಜಿಕ್ ಆದ ನಾಟಕಕ್ಕಿರುವಂತಹ ಬೆಲೆ, ಅದಕ್ಕಿರುವಂತಹ ಆರ ಇನ್ಯಾವುದಕ್ಕಿಲ್ಲ. ಇಂಥ ಗಂಭೀರ ನಾಟಕಗಳ ನಿರ್ಮಾಣಕ್ಕೆ ಬುನಾದಿಯಾಗಿರುವ ಅವಿಶ್ವಾಸ, ಇಂಥ ಸುಖಾಂತವಾದ ನಾಟಕಗಳಿಗೆ ಬುನಾದಿಯಾದ ಮೂಲ ಫೌಂಡೇಶನ್ ಆಗಿರುವಂತಹ ನಮ್ಮ ಭಾರತೀಯ ಪರಂಪರೆಯ ಭಗವಂತನ ಧರ್ಮದ ವಿಶ್ವಾಸ, ಇವೆರಡನ್ನ ತುಲನೆ ಮಾಡಿದರೆ ಅವರ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅಂತ ಅರ್ಥವಾಗಿದೆ. ಇದನ್ನು ತಿಳಿಯದೆ ನಾವು ಏಪಿಂಗ್ ಮಾಡುವ, ಪಾಶ್ಚಾತ್ಯರನ್ನು ಅನುಕರಿಸುವ ಹುಚ್ಚುತನ, ಸುದೈವಕ್ಕೆ ಇನ್ನೂ ನಮ್ಮಲ್ಲಿ ನಾಟಕ, ಸಿನೆಮಾ, ಹಾಡುಗಳಲ್ಲೂ ಕೂಡ ದೃಶ್ಯವೋ ಶ್ರಾವ್ಯವೋ ಅವುಗಳಲ್ಲೂ ಇಂಥ ಟ್ರ್ಯಾಜಿಡಿಯಾದ ನಾಟಕಗಳು, ಸಿನೆಮಾಗಳು, ಹಾಡುಗಳು ಬಂದಿಲ್ಲ ನಮ್ಮಲ್ಲಿ ಇಂದಿಗೂ. ಎಷ್ಟು ಪಾಶ್ಚಾತ್ಯರ ಅನುಕರಣ ಮಾಡಿದರೂ ಸಾಹಿತ್ಯದಲ್ಲಿ ಅದು ಬಂದಿಲ್ಲ, ಸ್ವಲ್ಪವೇ. ಈ ಮಾತುಗಳನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಯತಾರ್ಥೋ ಭಜೇತ. ಈ ಮಾತುಗಳನ್ನು ಹೇಳಬೇಕಾಗಿತ್ತು, ಆದ್ದರಿಂದ ಈ ಶಬ್ದದಲ್ಲಿ ನಾನು ತಂದದ್ದು. ಈ ಶಬ್ದದಲ್ಲಿ ಇದು ಬೇಕಾಗಿಲ್ಲ, ಆದರೆ ಹೇಳುವ ತಾತ್ಪರ್ಯ ದೇವರಲ್ಲಿ ಭರವಸೆ ನಮಗೆ ಬೇಕು.